ಆತ್ಮೀಯ ವೀಕ್ಷಕರಿಗೆ ಶಿವನೇ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಚಾನಲ್ ಬರ್ತಕ್ಕಂತಹ ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮ ಚುಟುಕು ಕಾರ್ಯಕ್ರಮ ಒಂದು ಶಾರ್ಟ್ಸ್ ಅಂತ. ಇದರ ಉದ್ದೇಶ ಏನಪ್ಪ ಅಂದರೆ ತಮ್ಮೆಲ್ಲರಿಗೂ ಜ್ಯೋತಿಷ್ಯ ಹಾಗೂ ಪಂಚಾಂಗದ ವಿಷಯ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕಂತಕ್ಕಂಥದ್ದು. ನಾವು 60 70 ದಶಕದಲ್ಲಿ ಆದ್ಮೇಲೆ ಅವಾಗ ಯಾವುದೇ ಮೊಬೈಲ್ ಇರ್ತಾ ಇರಲಿಲ್ಲ, ಯಾವುದೇ ಕಂಪ್ಯೂಟರ್ ಇರಲಿಲ್ಲ, ಲ್ಯಾಪ್ಟಾಪ್ಗಳಿರ್ತಾ ಇರಲಿಲ್ಲ. ಅದರ ಖಾಲಿ ಪೆನ್ ಮಾತ್ರ ತೆಗೆದುಕೊಂಡು ಪೇಪರಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಪಂಚಾಂಗದಲ್ಲಿ ಭುಕ್ತಿ ಇರ್ತಕ್ಕಂಥದ್ದನ್ನು ಏಷ್ಯಾ ಪಟ್ಟಿಯಿಂದ ತೆಗೆದುಕೊಂಡು ಬೆಳಗಿನ ಲಗ್ನನ ಕಂಡುಹಿಡಿತಾ ಇದ್ವಿ. ಅಲ್ಲಿಂದ ಲಗ್ನ ಹೊರಗಳನ್ನು ಒಂದೊಂದೇ ಸೇರಿಸ್ಕೊಂಡು ಯಾವ ಟೈಮ್ಗೆ ಲಗ್ನ ಬರುತ್ತೆ ಅಂತೇಳೆಲ್ಲ ಬರೆದಿಟ್ಬಿಡ್ತಾ ಇದ್ವಿ ಪೇಪರಲ್ಲಿ. ಅಲ್ಲಿಂದ ಆಚೆಗೆ ನಾವು ಬಂದವರಿಗೆ ಪಂಚಾಂಗ ಹೇಳ್ತಾ ಇದ್ವಿ. ಆದರೆ ಇವಾಗೆಲ್ಲ ರೆಡಿ ರೆಕ್ನರು, ಯೋಗ ಕರ್ಣ ಎಲ್ಲ ರೆಡಿ ರೆಕ್ನರ್ ಇರ್ತದೆ. ಆದರೆ ಅವು ಬಂದ ಮೂಲ ಯಾವುದು ಅಂತಕ್ಕಂಥ ಗಣಿತಶಾಸ್ತ್ರನ ತಮಗೆಲ್ಲ ಪರಿಚಯ ಮಾಡಿಕೊಡ್ಬೇಕು ಅಂಥೇಳಿ ಈ ಒಂದು ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮನ ನಾವು ನಡೆಸ್ತಾ ಇದ್ದೀವಿ. ತಾವೆಲ್ಲರೂ ಇದನ್ನು ಸಂಪೂರ್ಣವಾಗಿ ಫಾಲೋ ಮಾಡಿದ್ರೆ ಪೂರ್ತಿಯಾಗಿ ಪಂಚಾಂಗದಲ್ಲಿ ತಿಥಿಯಿಂದ ಹಿಡಿದು ವಾರದಿಂದ ಹಿಡಿದು ಕಡೆಯಲ್ಲಿ ಬರ್ತಕ್ಕಂಥ ಭುಕ್ತಿವರೆಗೂ ಯಾವ್ಯಾವ್ದು ಏನು, ಅದರ ಗಣಿತವೇನು, ದುಗ್ಗಣಿತವೇನು ಅಂತಕ್ಕಂಥದ್ದು ನಮಗೆ ತಿಳಿಯುತ್ತದೆ. ನಿಮಗೆ ಪಂಚಾಂಗ ನೋಡೋದು ಸಹ ಬಹಳ ಸಲೀಸಾಗ್ತದೆ. ನಿನ್ನೆ ನಾವು ಕೆಲವು ವಿಷಯಗಳು ಹೇಳಿದ್ವಿ. ಅಲ್ಲಿಂದ ಮುಂದಕ್ಕೆ ಬಂದಾಗ ನೋಡಿ, ನಾವು ಜ್ಯೋತಿಷ್ಯ ಹೇಳಬೇಕಾದ್ರೆ ಸಿದ್ಧಾಂತಗಳಿದೆ. ಸೂರ್ಯ ಸಿದ್ಧಾಂತ ಏನ್ಷಿಯಂಟ್ ಅಂದರೆ ಪುರಾತನ ಸೂರ್ಯ ಸಿದ್ಧಾಂತದಲ್ಲಿ ನೋಡ್ತೀವಿ. ಅದೇ ರೀತಿಯಲ್ಲಿ ವಾಕ್ಯ ಸಿದ್ಧಾಂತದಲ್ಲಿ ನೋಡ್ತೀವಿ. ಅದೇ ರೀತಿಯಲ್ಲಿ ಆಧುನಿಕವಾಗಿರ್ತಕ್ಕಂಥ ಗಣಿತ ಅಂದರೆ ದೃಗ್ಗಣಿತ ಅಂದರೆ ದ್ವಿಗಣಿತ ಸಿದ್ಧಾಂತದಲ್ಲಿ ನೋಡ್ತೀವಿ ಅಂತ ವಿಷಯ. ಈ ದ್ವಿಗಣಿತ ಸಿದ್ಧಾಂತದಲ್ಲಿ ಆರ್ಯಭಟರು ತಿಳಿಸಿರ್ತಕ್ಕಂಥ ಘಟಿಕಪಾದ, ಗಣಿತಪಾದ, ಕಲಾತ್ರಿಪಾದ, ಗೋಳಪಾದ ಅಂದರೆ ಸೂರ್ಯನ ವ್ಯಾಸ ಹೆಂಗಿದೆ, ಚಂದ್ರನ ವ್ಯಾಸ ಏನಿರ್ತದೆ, ಅದರ ಚಲನೆ ಏನಿರ್ತದೆ, ಅದನ್ನು ನಾವು ಪರೀಕ್ಷಿಸಿ ಕ್ಯಾಲ್ಕುಲೇಟ್ ಮಾಡಿ ದೃಗ್ಗಣಿತ ರೀತಿಯ ತಮಗೆಲ್ಲ ವಿಷಯಗಳು ತಿಳಿಸ್ತಕ್ಕಂಥದ್ದು ನವೀನ ರೀತಿಯ ದ್ವಿಗಣಿತ ಜ್ಯೋತಿಷ್ಯ ಆಗಿರುತ್ತೆ. ಆದ್ಮೇಲೆ ವಂದನೆಗಳು.